ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ, ಮಹಾರಾಜರು ಎಲ್ರಿಗೂ ಒಂದು ದಾರಿ ತೋರಿಸ್ಲಿ ಅಂತ ಹೇಳ್ತಾ ಅವ್ರ ಹತ್ರ ಕೋರ್ತಾ ಇದ್ದೀನಿ. ಮತ್ತು ಇವತ್ತು ನನ್ನ ಮನೆಯಲ್ಲಿರ್ತಕ್ಕಂಥ ಸ್ವಾಮಿ ಸಮರ್ಥರ ವಿಗ್ರಹ ಮತ್ತು ದತ್ತ ಮಹಾರಾಜರ ವಿಗ್ರಹದ ಇಟ್ಟು ವಿಡಿಯೋನ ತುಂಬ ದಿನಗಳ ಮೇಲೆ ಪ್ರಾರಂಭ ಮಾಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ನಾನು ಇನ್ನೂ ಏನು ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದನ್ನು ನೀವು ನನಗೆ ತಿಳಿಸಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಅದ್ಭುತ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಇದು ಮಹಾರಾಷ್ಟ್ರದಲ್ಲಿ, ಅವ್ರ ಹೆಸರು ಹೇಳೋದು ಬೇಡ, ಅವರು ಮಹಾನ್ ದೊಡ್ಡ ಗುರುಗಳು. ಸೊ ಸ್ವಾಮಿ ಸಮರ್ಥರ ಬಗ್ಗೆ ತುಂಬ ಅದ್ಭುತವಾಗಿ ಸಾಧನೆ ಮಾಡಿ ಅವರ ಬಗ್ಗೆ ಪೂರ್ವಾಪರಗಳನ್ನು ತಿಳಿದುಕೊಂಡಿರತಕ್ಕಂಥ ಗುರುಗಳು. ಇವರು ಪ್ರತಿ ವರ್ಷ ಪೂನಾದಿಂದ ಅಕ್ಕಲ್ಕೋಟೆಗೆ ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಇವರ ಜೊತೆ ಒಬ್ಬ ಭಕ್ತ ಇರ್ತಾನೆ. ಅವನು ಈ ಬೆನ್ನಿಗೆ ಬಿದ್ದಿರೋ ಬೇತಾಳದ ಥರ. ಪ್ರತಿ ವರ್ಷ ಯಾವಾಗ ಈ ಪಾದಯಾತ್ರೆ ದಿನ ಬರುತ್ತೋ ಅದು ಮುಗಿದು ವಾಪಸ್ ಬಂದು ಮಠ ಸೇರೋವರೆಗೂ ಆ ಒಬ್ಬ ನಾರಾಯಣಜಿ ಅನ್ನೋ ಭಕ್ತ ಫಿಕ್ಸ್ ಅವ್ರ ಜೊತೆ ಇರ್ತಾನೆ. ಸೊ ಇವನು ಕೆಲಸದಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡು. ಇವನ ಕೆಲಸ ಏನಂದರೆ ಗುರುಗಳ ಜೊತೆ ಇರೋದು, ಸ್ವಾಮಿಯ ನಾಮಸ್ಮರಣೆ ಮಾಡೋದು, ಅವರು ಬಟ್ಟೆಗಳನ್ನು ಕ್ಲೀನ್ ಮಾಡೋದು, ಒಣ ಹಾಕೋದು, ಇದಿಷ್ಟೇ ಕೆಲಸ ಇವಂದು. ಇದೇ ಥರ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 8 ವರ್ಷ ಸೇವೆ ಮಾಡಿ 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 ಸೆಕ್ಯೂರಿಟಿ ಗಾರ್ಡ್ ಕೆಲಸ ಇವಂದು. ಆದರೆ ಎಲ್ಲೋ ಒಂದು ವಿಶ್ವಾಸ ಇತ್ತು ಇವನ ಮನಸ್ಸಲ್ಲಿ, ನಾರಾಯಣಜಿ ಮನಸ್ಸಲ್ಲಿ, ನನಗೆ ಇವತ್ತಲ್ಲ ನಾಳೆ ನನಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಇವನ ಮನಸ್ಸಲ್ಲಿ ಅಪಾರವಾಗಿತ್ತು. ಆ ನಂಬಿಕೆ, ವಿಶ್ವಾಸನೇ ಇವನ ಒಂದು ಬೆಳವಣಿಗೆಗೆ ಮುಂದಿನ ದಿನಗಳಲ್ಲಿ ಕಾರಣ ಆಗುತ್ತೆ ಅಂತ ಇವನಿಗೆ ಗೊತ್ತಿರಲ್ಲ. ಸೊ ಹೀಗಿರೋ ಒಂದು ಪರಿಸ್ಥಿತಿ ಏನಾಗುತ್ತೆ, 9ನೇ ವರ್ಷಕ್ಕೆ ಹೋಗುವಾಗ ಪ್ರತಿ ವರ್ಷ ಒಂದು ಊರಲ್ಲಿ ಇವರು ಸ್ಟೇಯಿಂಗ್ ಆಗಿ ಅಲ್ಲಿ ಶಿವನ ದೇವಾಲಯದಲ್ಲಿ ಇದ್ದು ಅಲ್ಲಿ ಹಾಲ್ಟ್ನ ಮಾಡಿ ಮಾರನೇ ದಿವಸ ಹೋಗೋದು. ಹೀಗಿರೋ ಒಂದು ಸಿಚುವೇಷನಲ್ಲಿ ಗುರುಗಳ ಪಕ್ಕದಲ್ಲಿ ಯಥಾ ಪ್ರಕಾರ ಇವನು ನಿಂತ್ಕೊಂಡಿರ್ತಾನೆ. ದೇವಸ್ಥಾನದಲ್ಲಿ ಒಬ್ಬನು ಬಂದು ನಾರಾಯಣಜಿ ಅವರಿಗೆ ಬಾಯಿಗೆ ಬಂದಂಗೆ ಬೈತಾನೆ. ಯಾವ ಮಾತುಗಳನ್ನು ಆಡಬಾರ್ದೋ ಅಂಥ ಮಾತುಗಳಿಂದ ರೋಧಿಸ್ತಾನೆ. ಆದರೆ ನಾರಾಯಣಜಿ ಮಾಡಿರುವಂಥ ಕೆಲಸ ಏನು ಅಂದರೆ, ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ, ಈ ಒಂದೇ ಒಂದು ನಾಮಸ್ಮರಣೆ ಅವ್ರು ಮಾಡಿರೋದು. ಅವ್ರು ಏನೇ ಬೈದರು, ಏನೇ ಮಾತಾಡಿದ್ರು, ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ, ಈ ಒಂದು ಮಂತ್ರಘೋಷ ಅವರು ಬೈಯುವಂಥ ಬೈಗಳನ್ನು ಮುಗಿಯೋವರೆಗೂ ಕೂಡ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಕೊನೆಗೆ ಗುರುಗಳಿಗೆ ನೋವಾಗೋಗ್ಬಿಡುತ್ತೆ. ಇಷ್ಟು ಮಾತಾಡಿದ್ರೂ ಕೂಡ ಈ ನಾರಾಯಣಜಿ ಬಾಯಲ್ಲಿ ನಾಮಸ್ಮರಣೆ ತಪ್ಪಲಿಲ್ವಲ್ಲ. ನಿಜವಾಗಿಯೂ ಆವತ್ತಿನ ದಿನ
ಮಹಾರಾಜರು ಸ್ವಾಮಿ ಸಮರ್ಥರ ಮುಂದೆ ಕೂತ್ಕೊಂಡು ಗುರುಗಳು ಕೇಳ್ಕೊತಾರೆ, ಇಷ್ಟು ವರ್ಷ ನಿನ್ನ ಸೇವೆಗೆ ಬಂದಿರೋ ಭಕ್ತನಿಗೆ ಇಷ್ಟು ನೋವು ಕೊಟ್ಟರು, ಅವರ ಮನಸ್ಸಲ್ಲಿ ಅವರ ಬಾಯಲ್ಲಿ ನಿಮ್ಮ ನಾಮಸ್ಮರಣೆ ಸತತವಾಗಿದೆಯಲ್ಲ, ಅವನನ್ನು ಶಿಷ್ಯನಾಗಿ ಪಡೆಯೋದಕ್ಕೆ ನಾನೆಷ್ಟು ಪುಣ್ಯ ಮಾಡಿದ್ದೀನಿ. ನಿಜವಾಗಿಯೂ ಮಹಾರಾಜರೇ ಅವನಿಗೊಂದು ದಾರಿ ತೋರಿಸಿ ಅಂತ ಸ್ವಾಮಿ ಸಮರ್ಥರು ಮುಂದೆ ಗುರುಗಳು ಕೂತ್ಕೊಂಡು ಕೇಳ್ಕೊತಾರೆ. ಅಂದರೆ ಇಲ್ಲಿ ಕರ್ಮ ತೊಳೆಯೋದಕ್ಕೆ ಮಹಾರಾಜರೇ ಕಾಯ್ತಾ ಇರ್ತಾರೆ. ಮಹಾರಾಜರು ನಮಗೆ ಪರೀಕ್ಷೆ ಮಾಡಲ್ಲ, ಅದು ತಪ್ಪು ತಿಳ್ಕೊಂಡಿದ್ದೀರಾ ನೀವು. ಮಹಾರಾಜರು ನಮ್ಮನ್ನು ಪರೀಕ್ಷೆ ಮಾಡಲ್ಲ, ಅವರು ಕಾಯ್ತಾ ಇರ್ತಾರೆ. ಏನು ಮಾಡಿದ್ರೆ ನನ್ನ ಶಿಷ್ಯನ ಕರ್ಮ ತೊಳೆದು ಒಂದು ಉನ್ನತ ಮಟ್ಟಕ್ಕೆ ಮುಟ್ತಾನೆ ಅನ್ನೋ ಒಂದು ಸಿಚುವೇಶನ್ನನ್ನು ಮಹಾರಾಜರು ಕಾಯ್ತಾ ಇರ್ತಾರೆ. ಶಿವಾಲಯದಲ್ಲಿ ಬೈಗುಳ ಸುರಿಮಳೆ ಆಗಬೇಕಾಗಿರೋದು ನಾರಾಯಣಜಿಯವರ ಕರ್ಮ. ಆ ಕರ್ಮ ತೊಳೆಯೋದಕ್ಕೆ ಅವತ್ತಿನ ದಿನ ನಡೆದಿರುವಂಥ ಘಟನೆ. ಇಷ್ಟೆಲ್ಲ ಆಗುತ್ತೆ. ಬರೋವಾಗ ಅಕ್ಕಲ್ಕೋಟೆಯ ಪ್ರಸಾದ, ತೀರ್ಥ, ಒಂದೆರಡು ತೆಂಗಿನಕಾಯಿ ಪ್ರಸಾದ ತಗೊಂಡು ವಾಪಸ್ಸು ಯಥಾ ಪ್ರಕಾರ ಪೂನಾಗೆ ಬರ್ತಾರೆ. ಇವನು ಸೆಕ್ಯೂರಿಟಿ ಗಾರ್ಡು ಸುಮಾರು 10 ವರ್ಷದಿಂದ ಸೆಕ್ಯೂರಿಟಿ ಗಾರ್ಡಾಗಿಯೇ ಇರ್ತಾರೆ. ಆ ಒಂದು 9 ವರ್ಷದ ಕೊನೆಯಲ್ಲಿ ಆ ಪ್ರಸಾದ ತಗೊಂಡು ಯಾವ ಅಪಾರ್ಟ್ಮೆಂಟ್ ಓನರ್ ಆಗಿರ್ತಾರೋ ಅವರಿಗೆ ಹೋಗಿ ಆ ಪ್ರಸಾದ ಕೊಡ್ತಾರೆ. ಪ್ರಸಾದ, ಭಸ್ಮ, ತೀರ್ಥ ಎಲ್ಲ ಕೊಡ್ತಾರೆ. ಅವತ್ತಿನ ದಿನ ಅವರ ಮನೆಯಲ್ಲಿ ಅವರ ಮಗನಿಗೆ ಹೆವ್ವಿ ಅಂದರೆ ಸಾವು ಬದುಕಿನ ನಡುವೆ ಹೋರಾಡುವಂಥ ಪರಿಸ್ಥಿತಿ ಆ ಒಂದು ಮಗುಗಿರುತ್ತೆ. ಆ ಪ್ರಸಾದ ನಾರಾಯಣಜಿ ಹೇಳ್ತಾರೆ, ಭಕ್ತಿಯಿಂದ ನೀವು ಮಹಾರಾಜರನ್ನ ನೆನೆಸ್ಕೊಂಡು ಆ ಹುಡುಗನ ಕೊಡಿ, ಖಂಡಿತವಾಗಿ ಗುಣ ಆಗುತ್ತೆ ಅಂಥೇಳಿ ಆ ಪ್ರಸಾದ ಕೊಟ್ಟು ಸೆಕ್ಯೂರಿಟಿ ಗಾರ್ಡ್ ಥರ ನಮಸ್ಕಾರ ಮಾಡಿ ವಾಪಸ್ ಬಂದು ತನ್ನ ಕಾರ್ಯದಲ್ಲಿ ನಿರತವಂತಾರೆ. ಸೊ ಅವನ ಕರ್ಮ ಇದು, ಅವರ ಕೆಲಸ ಅವರು ಮಾಡಿದ್ದಾರೆ. 24 ಗಂಟೆಯಲ್ಲಿ ಮಗು ಗುಣವಾಗಿ ಎದ್ದು ನಿಂತ್ಕೊಳ್ಳುತ್ತೆ. ತಂದೆಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮನುಷ್ಯ ಇವತ್ತು ನನ್ನ ಮಗನ ಉಳಿವಿಗೆ ಕಾರಣವಾಗಿದ್ದಾರೆ ಅಂದರೆ ನನ್ನ ಪಾಲಿಗೆ ಸ್ವಾಮಿ ಸಮರ್ಥರಲ್ಲ, ನನ್ನ ಮಗನ ಪಾಲಿಗೆ ಸಂಜೀವಿನಿಯಾಗಿ ಬಂದಿರತಕ್ಕಂಥ ಆ ಸೆಕ್ಯೂರಿಟಿ ಗಾರ್ಡ್ ನಾರಾಯಣಜಿನೇ ಕಾರಣ ಅಂಥೇಳಿ ಮಾರನೇ ದಿವಸ ಗುರುವಾರ ಆಗಿರುತ್ತೆ, ಅವನನ್ನು ಕರೆಸಿ ಹೇಳ್ತಾರೆ, ಎಷ್ಟಪ್ಪ ನೀನು ಸ್ಕೂಲ್ ಕಲ್ತಿದ್ದೀಯ? ನಾನು ಡಿಗ್ರಿ ಪಾಸ್ ಮಾಡಿದ್ದೀನಿ. ಆಯಿತು, ನಾಳೆಯಿಂದ ಸೆಕ್ಯೂರಿಟಿ ಗಾರ್ಡ್ ನಿನಗೆ ಕೆಲಸ ಇರಲ್ಲ, ನಮ್ಮ ಆಫೀಸಲ್ಲಿ ನಿನಗೆ ಗುಮಾಸ್ತ ಹುದ್ದೆಯನ್ನು ಕೊಡ್ತೀನಿ ಅಂಥೇಳಿ ಗುಮಾಸ್ತ ಹುದ್ದೆಯಲ್ಲಿ ಕೆಲಸನ ಪ್ರಾರಂಭ ಮಾಡ್ತಾರೆ ನಾರಾಯಣಜಿ. ತುಂಬ ಶ್ರದ್ಧಾ ಭಕ್ತಿಯಿಂದ ಕಷ್ಟಪಟ್ಟು ಆ ಒಂದು ಆಫೀಸಲ್ಲಿ ಕೆಲಸ ಮಾಡಿ ಆ ಫ್ಯಾಕ್ಟ್ರಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಬರ್ತಾರೆ ನಾರಾಯಣಜಿ. ಆದರೂ ಕೂಡ ಪ್ರತಿ ವರ್ಷ ಆ ಒಂದು ಪಾದಯಾತ್ರದ ಸೇವೆ ನಾರಾಯಣಜಿ ಬಿಡಲ್ಲ. ಅವತ್ತು 10ರಿಂದ 15 ಸಾವಿರಕ್ಕೆ ಕೆಲಸ ಮಾಡುವಂಥ ನಾರಾಯಣಜಿ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕಷ್ಟಪಟ್ಟಿರ್ತಕ್ಕಂಥ ನಾರಾಯಣಜಿ ಇವತ್ತು ಲಕ್ಷ ಕೋಟಿಗೆ ಚೆಕ್ಕಿಗೆ ಸೈನ್ ಮಾಡ್ತಾರೆ, ಲಕ್ಷ ಕೋಟಿ ದುಡ್ಡನ್ನು ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಇದಕ್ಕೆ ಸಂಪೂರ್ಣ ಕಾರಣ ನಮ್ಮ ಪಾರಮಾರ್ಥದ ದೈವ ಶ್ರೀ ಸ್ವಾಮಿ ಸಮರ್ಥರು. ವೀಕ್ಷಕರೇ, ಎಲ್ಲರೂ ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ಬೇಡ, ಬಿಟ್ಬಿಡಿ ಮಹಾರಾಜರ ಪಾದಕ್ಕೆ. ಅದನ್ನು ನಿಮಗೇನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾರೆ. ನಿಮಗೋಸ್ಕರ 24 ಗಂಟೆ ಸತತವಾಗಿ ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಭಕ್ತನಿಗೆ ನಾನು ಏನು ಕೊಡ್ಬೋದು, ಇನ್ನೂ ಏನು ಉನ್ನತ ಮಟ್ಟಕ್ಕೆ ನಾನು ತೊಗೊಂಡು ಹೋಗ್ಬೋದು ಅಂಥೇಳಿ. ಖಂಡಿತವಾಗಿಯೂ ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿ ಆಗಿದ್ದರೆ
ಖಂಡಿತವಾಗಿಯೂ ನೀವು ಅದನ್ನು ತಿಳಿಸಿ, ನಾನು ಜನರಿಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸ್ವಾಮಿ ಸಮರ್ಥರ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.